ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಂತರಿಕ ವಿಷಯಗಳನ್ನು ಬೀದಿಗೆ ತಂದವರಿಗೆ ಕಡಿವಾಣ ಹಾಕುವ ಮುಖಾಂತರ ಮತದಾರರು ಬದಲಾವಣೆಗೆ ನಾಂದಿ ಹಾಡಬೇಕು ಎಂದು HKE ಅಧ್ಯಕ್ಷ ಸ್ಥಾನಕ್ಕೆ ಪ್ಯಾನೆಲ್ನೊಂದಿಗೆ ಸ್ಪರ್ಧಿಸಿರುವ ಡಾಕ್ಟರ್ SB ಕಾಮರೆಡ್ಡಿ ಮನವಿ ಮಾಡಿದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಸಮಾರಂಭವನ್ನು ಉದ್ದೇಶಿಸಿ ಸಂಸ್ಥೆಯ ವಿಷಯವನ್ನು ಬೀದಿಗೆ ತಂದವರು ಯಾರು ಎಂಬುದು ಸಮಗ್ರವಾಗಿ ಅವಲೋಕಿಸಿ ಮತದಾರರು 16 ಸಲ ಯೋಚಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಅಲ್ಲದೆ ಸಂಸ್ಥೆ ಆಡಳಿತ ಕೇಂದ್ರೀಕೃತವಾಗಿರುವುದನ್ನು ಸಹ ತಪ್ಪಿಸಬೇಕು ಎಂದರು. Become a president of Hyderabad Karnataka Education Society. First and foremost thing is I want to decentralize the power. That is, I want to give power, decentralize and give power to all council members so that I want to show council is a supreme. I want to bring back the glory which was there before. ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿ ನಂದೇರಣ್ಣವರಿದ್ದಾರೆ, ಮತ್ತೆ ಅನೇಕರಿದ್ದಾರೆ, ಹಿರಿಯರು ಇಲ್ಲಿ ಜವಳಿಯವರಿದ್ದಾರೆ. ಅಂದರೆ ಮುಂಚೆ ಹೇಗಿತ್ತು ಆಡಳಿತ ಮಂಡಳಿ ಸದಸ್ಯರು, ಒಂದು ಕೌನ್ಸಿಲ್ ಮೀಟಿಂಗ್ ನಡೀತಾ ಅಂದರೆ ಅಲ್ಲಿ ಹೊರಗೆ ಜನಗಳು ಬಂದಿರ್ತಾ ಇದ್ರು, ಏನಪ್ಪ ಇವತ್ತು ಏನು ಡಿಸಿಷನ್ಸ್ ಆಗ್ತಾ ಇದ್ದಾವೆ. ಬಟ್ ಇವತ್ತು ಏನಾಗ್ತಾ ಇದೆ, ನಾನು ಕೂಡ ಒಬ್ಬ ಅದರಲ್ಲಿ ಭಾಗಿಯಾಗಿದ್ದೀನಿ, ಹೇಳ್ತಾ ಇದ್ದೀನಿ. ಐ ಆಲ್ಸೋ ಎ ಕೌನ್ಸಿಲ್ ಮೆಂಬರ್. ನನಗೆ ತುಂಬ ನೋವಿನ ನಾನು ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇಲ್ಲ ಕೌನ್ಸಿಲ್ ಮೆಂಬರ್ ಆಗಿ ಅವರು ನಮ್ಮಲ್ಲೇ ಡಿವಿಷನ್ ಮಾಡಿ, ನಮ್ಮಲ್ಲೇ ಅವರು ಒಂದು ಕಡೆ ಮಾಡಿ, ಗ್ರೂಪಿಸಮ್ ಮಾಡಿ, ಯಾಕೆ ಬೇಕು ಇದೆಲ್ಲ? ಐ ಆಮ್ ಟೆಲ್ಲಿಂಗ್ ಯು, we will have a full stop on this. We will give a power to each and every council member, to each and every administrators, so that the society will definitely grow. ನನಗೆ ಇವತ್ತು ಏನಾಗಬೇಕಾಗಿದೆ ಅಂದರೆ, ಯಾರಿಗೆ ಕೌನ್ಸಿಲ್ ಮೆಂಬರ್ ಒಬ್ಬ ಕನ್ವೀನರ್ ಆದರೆ ಅಲ್ಲಿರುವಂಥ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಪ್ರಿನ್ಸಿಪಾಲ್ ಆಗಿರ್ಬೋದು, ಅವರವರ ಮಟ್ಟಿಗೆ ಪವರ್ಸ್ ಕೊಡಬೇಕಾಗ್ತದೆ. ನಾವು ಎಲ್ಲದನ್ನು ಒಂದು ಅಧ್ಯಕ್ಷತೆ ಮಾಡಬೇಕು ಅಂದರೆ ಆಗೋದಿಲ್ಲ, ಅದು ಸರಿ ಆಗಲ್ಲ, ಆ ಸಿಸ್ಟಮೇ ನಡೆಯಲ್ಲ. ಡೆಫಿನೆಟ್ಲಿ ದ ಸಿಸ್ಟಮ್ ಇಲ್ ಓನ್ ರನ್. ಇವತ್ತು KLA ಅಂತ ಮಾತಾಡ್ತೀವಿ, ನಾವು ಯಾವುದಾದ್ರು ಸಂಸ್ಥೆ ಬಗ್ಗೆ ಮಾತಾಡ್ತೀವಿ. ಇವತ್ತು KLA ಮತ್ತು BLA ಅವರಲ್ಲಿ ಯಾರಿಗೆ ನೌಕರಿ ಕೊಡ್ತಾರೆ, ಯಾರು ಪ್ರಮೋಷನ್ ಆಗ್ತಾರೆ, ಯಾರು ಏನಂತಾರೆ ಇನ್ಕ್ರಿಮೆಂಟ್ ಕೊಡ್ತಾರೆ, ಅಲ್ಲಿ ಇರುವಂಥ ಮ್ಯಾನೇಜ್ಮೆಂಟ್ ಯಾವಾಗೂ ಮಾಹಿತಿ ಇರಲ್ಲ. They don't have, management will not have any information about that, only administrators. ಇನ್ನು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಿತಿನ್ ಜವಳಿ ಮಾತನಾಡಿದರು. ನಮ್ಮ ತಂದೆ ಅವರು ಸ್ಟೇಜ್ ಮೇಲೆ ಕೂತಿದ್ದಾರೆ, ಒಂದೇ ನಿಮಿಷ ಮಾತಾಡೋದು ಕೇಳಿದ್ದಾರೆ ನನಗೆ, ಅದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ನಾನು ಬರೀ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ತಾನೇ ಕರೆಕ್ಟಿ ಅವ್ರು ಹೇಳಿದ್ದು ನಾಮಿನಿ ಸಿಸ್ಟಮ್ ಬಗ್ಗೆ. ಹೋದ ಸರಿನೇ ಎಲ್ಲ ಪ್ರೆಸಿಡೆಂಟು ಪ್ರಾಮಿಸ್ ಮಾಡಿದ್ರು, ಯಾರೂ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಸಿಂಪಲ್ ಇದೆ, ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅದರಲ್ಲಿ ನಾವು ಪರ್ಮಿಷನ್ ತೊಗೊಂಡ್ರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ನಾಮಿನಿ ಸಿಸ್ಟಮ್. ಅದಕ್ಕೆ ಕೋರ್ಟ್ ಕೇಸ್ ಆಗೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದು ಪರವಾಗಿಲ್ಲ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಓಪನಿಂಗ್ ಆಫ್ ದ ಮೆಂಬರ್ಶಿಪ್. ಮೆಂಬರ್ಶಿಪ್ಸ್ ಆರ್ ಆಲ್ವೇಸ್ ಓಪನ್, ಬಟ್ ದಿಸ್ ಇಸ್ ಅಬೌಟ್ ಆ್ಯಡಿಂಗ್ ಅ ನಾಮಿನಿ ಟು ಎಕ್ಸಿಸ್ಟಿಂಗ್ ಆಸ್ ವೆಲ್ ಆಸ್ ಫ್ಯೂಚರ್ ಮೆಂಬರ್ಸ್. ದಿಸ್ ಇಸ್ ಸಮಥಿಂಗ್ ವಿ ವಿಲ್ ಡೆಫಿನೆಟ್ಲಿ investigate and take it up on top priority once we come into power, if we give us a chance. ಇದಾದಮೇಲೆ ನಾನು ಹೇಳೋದು ಭಯಪಡಿಸ್ತೀನಿ ಅಂದರೆ, ನಾವು ಈಗ 2012 +1 ಮೆಂಬರ್ಸ್ ಬಂದಿದ್ದೀವಿ. +1 ಅಂತಿರೋ ಏನು ಅಡಿಷ್ನಲ್ ಮೆಂಬರ್ಸ್ ಅಂತಿರೋ ಗೊತ್ತಿಲ್ಲ, ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಅವರೇ ಇದ್ದೀವಿ. ಆ ಬಂದ ತಕ್ಷಣ ನಮ್ದು ಏನೇನೋ ಕನಸಿದ್ದು, ಅರ್ಧ ಜನಗಾದರೂ ಇದು ಸೊಸೈಟಿ ಹಿಸ್ಟ್ರಿ ತಿಳಿಲಿಕ್ಕೆ ಭಾಳ ಟೈಮ್ ಆಗಿದೆ. ಈಗ ಮುಂದೆ ಹೇಗೆ ನಡೀತಾ ಇದೆ ಅಂತ ಭಾಳ ತಪ್ಪು ದಾರಿ ಕಲಿಸ್ಕೊಟ್ಟಿದ್ದಾರೆ. ಏನು ಮಲ್ಲಕ್ ರೆಡ್ಡಿ ಅವ್ರ ಕಾಲದಲ್ಲಿ, ನಮ್ಮ ಅಪ್ಪವ್ರ ಕಾಲದಲ್ಲಿ ಏನು ಎದೆ ಮುಂದೆ ಮಾಡಿ ನಡೆಸ್ತಾ ಇದ್ದೀನಿ ಈ ಸೊಸೈಟಿ, ಈಗ ಕುಂತ್ಕೊಂಡು ಬರೋಂಗೆ ನಮ್ಗೆ ಕಾಣಿಸ್ತಾ ಇದೆ. ನಾವು ಹೇಳೋದು ಏನಿಲ್ಲ, ಏನೇನು ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಹಿಂದ್ಗಡೆ ನಿಂತು
ಇದು ಮೊದಲು ಏನಿತ್ತು ಅದೇ ದಾರಿ ತರುವಂಥ ಕೆಲಸ ಮಾಡ್ತೀವಿ. ಅದು ಒಂದೇ ಆಣೆ ನಮ್ದು. ಅದು ಬಿಟ್ಟರೆ ಜಾಸ್ತಿ ಆಣೆ ಪ್ರಮಾಣ ಮಾಡಲ್ಲ. ಏನಾರ ಆದರೂ ಡೈರೆಕ್ಟ್ಲಿ ನೀವು ನಮಗೆ ಫೋನ್ ಮಾಡಿ ಯಾವ ಕೆಲಸ ಮಾಡಿಲ್ಲ ಅಂತ ನಮಗೆ ಕೇಳಬಹುದು. ಅದಕ್ಕೆ ಏನಾಗುತ್ತೆ ಏನು ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೆ ಏನಿದೆ ಅಂತ ಹೇಳ್ತೀವಿ. ಅಷ್ಟೇ ನಮ್ಮ ಪ್ರಮಾಣ. ಎಲ್ಲರಿಗೂ ಬಂದಿದ್ದಕ್ಕೆ ನಾನು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಈ ಸಂದರ್ಭದಲ್ಲಿ HK ಮಾಜಿ ಅಧ್ಯಕ್ಷ BG ಜವಳಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ವೇದಿಕೆ ಮೇಲೆ ಹಾಜರಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.